ಗರ್ಭಿಣಿಯರು ಈ ದಿನದಂದು ತುಂಬ ಜಾಗ್ರತೆಯಿಂದ ಇರಬೇಕು. ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು. ಸೂರ್ಯಗ್ರಹಣ ಇದೆ ಆಗಸ್ಟ್ 12ಕ್ಕೆ ಬುಧವಾರ ಬಂದಿರೋದ್ರಿಂದ ಅಮಾವಾಸ್ಯೆ ದಿನ ಬಂದಿದೆ. ಸೊ ಇದು ಟೈಮಿಂಗ್ ಬಂದ್ಬಿಟ್ಟು 9:02ರಿಂದ ನೈಟು 1:30ವರೆಗೂ ಇರುತ್ತೆ. ನೈಟ್ 9:02ರಿಂದ 1:30ವರೆಗೂ ಇದು ನಮಗೆ ಸೂರ್ಯಗ್ರಹಣ ಕಾಣಿಸ್ಕೊಳ್ಳೋದ್ರಿಂದ ಗರ್ಭಿಣಿಯರು ತುಂಬ ಜಾಗೃತೆಯಿಂದ ಇರಬೇಕು. ಈ ದಿನದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹೊರಗೆ ಬರಬೇಕಾ, ಹೊರಗೆ ಬರಬಾರ್ದಾ, ಹಾಗೆ ಊಟ ಮಾಡಬೇಕಾ, ಊಟ ಮಾಡಬಾರ್ದಾ, ಗ್ರಹಣ ಹಿಡಿದಾಗ ಗರ್ಭಿಣಿಯರು ಅಳಗಾಡ್ದೇ ಕೂತ್ಕೋಬೇಕಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಈ ಸೂರ್ಯಗ್ರಹಣ ಅಂತಂದರೆ ಏನು ಅಂತಂದರೆ, ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಬಂದಾಗ ಈ ಸೂರ್ಯನ ಕಿರಣಗಳನ್ನು ಚಂದ್ರ ತಡೆಗಟ್ಟುತ್ತೆ. ಅದಕ್ಕೆ ನಾವು ಏನಂತೀವಿ, ಸೂರ್ಯಗ್ರಹಣ ಅಂತೀವಿ. ಈ ಸೂರ್ಯಗ್ರಹಣದಿಂದ ಗರ್ಭಿಣಿಯರಿಗೇನು ಅಷ್ಟು ತೊಂದರೆ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಇಂಡಿಯಾದಲ್ಲಿ ಕೂಡ ಇದು ಗೋಚರಿಸುವುದಿಲ್ಲ ಈ ಸೂರ್ಯಗ್ರಹಣ. ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಇದು ನೈಟ್ ಬಂದಿರೋದ್ರಿಂದನೂ ಇದು ತೊಂದರೆ ಇಲ್ಲ ಗರ್ಭಿಣಿಯರಿಗೆ. ಆದರೂ ಕೆಲವೊಂದಿಷ್ಟು ಮೂಢನಂಬಿಕೆಗಳಿದ್ದಾವೆ. ಇನ್ನು ಕೆಲವೊಂದಿಷ್ಟು ಪ್ರಿಕಾಷನ್ಸ್ನ, ಸೇಫ್ಟಿ ಮೆಜರ್ಸ್ನ ನೀವು ತೊಗೊಳ್ಳೇಬೇಕು ಗರ್ಭಿಣಿಯರು. ಅದು ಯಾವ್ದ್ಯಾವುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಏನು ಅಂತಂದರೆ, ಹೊರಗೆ ಬರಬೇಕಾ ಹೊರಗೆ ಬರಬಾರ್ದು ಅಂತ ಕೇಳ್ತಾರೆ. ಸೊ ಹೊರಗಡೆ ನೈಟ್ ಇರೋದ್ರಿಂದ ಏನು ಹೊರಗಡೆ ಬರೋಕ್ಕೂ ಹೋಗಬೇಡಿ. ಒಳಗಡೆನೇ ಇದ್ದು ಹಾಗೆ ಏನು ಮಾಡಬೇಕು ಅಂತಂದರೆ, ಈ ಸೂರ್ಯಗ್ರಹಣವನ್ನು ಬರಿಗಣ್ಣಿಂದ ನೋಡಲಿಕ್ಕೆ ಹೋಗಬೇಡಿ. ಇದೊಂದು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ನೀವು ಏನಾದರೂ ಬರಿಗಣ್ಣಿಂದ ಸೂರ್ಯಗ್ರಹಣವನ್ನು ನೋಡಿದರೆ ನಿಮ್ಮ ಮಗುವಿಗೂ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಸೂರ್ಯಗ್ರಹಣನ ಆದಷ್ಟು ಹೊರಗಡೆ ಬರದೆ ನೀವು ಒಳಗಡೆನೇ ಇದ್ದು ಸೇಫ್ಟಿಯಾಗಿರ್ಬೋದು. ಊಟ ಮಾಡಬೇಕಾ ಮಾಡಬಾರ್ದು ಅಂತ ಕೇಳ್ತಾರೆ ಗ್ರಹಣ ಹಿಡಿದ ಟೈಮಲ್ಲಿ. ಸೊ ಇದು ನೈಟ್ ಇರೋದ್ರಿಂದ ನೀವು 9 ಗಂಟೆ ಒಳಗಡೆ ಊಟ ಮಾಡಿಬಿಡಿ. ಗ್ರಹಣ ಹಿಡಿದ ಟೈಮಲ್ಲಿ ಊಟ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. 9 ಗಂಟೆ ಒಳಗಡೆ ಊಟ ಮಾಡಿ ಆರಾಮಾಗಿ ಮಲ್ಕೋಬೋದು. ನಿದ್ದೆನೂ ಕೂಡ ಮಾಡ್ಬೋದು. ನೀವು ಬಲಗಡೆನೇ ಮಲ್ಕೊಳ್ಳಿ, ನಿದ್ದೆ ಕೂಡ ಮಾಡ್ಬೋದು. ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ನಮ್ಮ ಇಂಡಿಯಾದಕ್ಕೆ ಇಲ್ಲ. ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನು ನಂಬೋ ಆಗಿಲ್ಲ. ಆದರೂ ನಾವು ಒಂದಿಷ್ಟು ಪ್ರಿಕಾಷನ್ಸ್ನ ತೊಗೊಂಡು ನಿದ್ದೆ ಮಾಡಿ, ಏನು ಚೆನ್ನಾಗಿ ನಿದ್ದೆ ಮಾಡಿ 1:30ಗೆ ಬಿಡೋದ್ರಿಂದ ನೀವು ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ಬೋದು. ಆದರೆ ಗ್ರಹಣ ಹಿಡಿದ ಕ್ಷಣದಲ್ಲಿ ನೀವು ಸ್ನಾನ ಮಾಡಿಬಿಡಿ. ಮಾರ್ನಿಂಗ್ ಎದ್ದು ನೀವು ಸ್ನಾನನ ಮಾಡಿಕೊಂಡು ಊಟ ಮಾಡಿ. ಹಾಗೆ ಗ್ರಹಣ ಹಿಡಿದ ಟೈಮಲ್ಲಿ ನೀರು ಕುಡಿಬೇಕಾ, ನೀರು ಕುಡಿಬಾರ್ದು ಅಂತ ಕೇಳ್ತಾರೆ. ಸೊ ನೀವು ಗ್ರಹಣ ಹಿಡಿದ ಟೈಮಲ್ಲಿ ಕೂಡ ನೀರು ಕುಡೀರಿ. ಸ್ವಲ್ಪ ನೀರಿಗೆ ಗರಿಕೆ ಹುಲ್ಲು ಅಥವಾ ತುಳಸಿ ಎಲೆಯನ್ನು ಹಾಕಿ ಇಟ್ಟು ಅದನ್ನು ನೀವು ಕುಡಿಬೋದು. ನೀರು ಕುಡಿಯೋದ್ರಿಂದ ಏನೂ ತೊಂದರೆ ಇರೋದಿಲ್ಲ. ಯಾಕಂದರೆ ನೀವು ಅಷ್ಟೇ ಇರೋದಿಲ್ಲ, ನಿಮ್ಮ ಬೇಬಿ ಕೂಡ ಇರುತ್ತೆ. ಸೊ ಹಾಗಾಗಿ ನೀರನ್ನು ಕುಡೀರಿ. ಯಾರೂ ನೀರನ್ನು ಅವಾಯ್ಡ್ ಮಾಡಬೇಡಿ. ಚೆನ್ನಾಗಿ ನೀರನ್ನು ಕುಡೀರಿ. ಇನ್ನು ಊಟನ ಯಾವ ಥರ ತೊಗೋಬೇಕು ಅಂತ ತುಂಬ ಜನ ಕೇಳ್ತಾರೆ. ಸೊ ನಾನ್ ವೆಜ್ನ ನೀವು ಅವಾಯ್ಡ್ ಮಾಡಿ ಗ್ರಹಣ ಹಿಡಿದ ಟೈಮಲ್ಲಿ. ಅಂದರೆ ಚಿಕನ್ನು, ಮಟನ್ನು, ಮೀನು, ತತ್ತಿ ಈ ಥರ ತಿನ್ನೋದನ್ನು ಅವಾಯ್ಡ್ ಮಾಡಿ. ಈ ಚಿಕನ್ನು ಮತ್ತು ಮೀನು, ಮಟನ್ನು ಇದು ಜಲ್ದಿ ನಮಗೆ ಜೀರ್ಣ ಆಗೋದಿಲ್ಲ. ಸೊ ನೈಟ್ ನೀವೇನಾದರೂ ತಿಂದು ಮಲ್ಕೊಂಡ್ರೆ ಹೊಟ್ಟೆಯ ಸಮಸ್ಯೆಗಳು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಇಲ್ಲ ಹೊಟ್ಟೆ ಆದಷ್ಟು ನೀವು ಸುಲಭವಾಗಿ ಜೀರ್ಣ ಆಗಿರ್ತಕ್ಕಂಥ ಆಹಾರಗಳನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋದು ಒಳ್ಳೆಯದು. ಸೊ ಇದು ನೇರವಾಗಿ ನಿಮ್ಮ ಜೀರ್ಣಕ್ರಿಯೆ ಮೇಲೆ ಎಫೆಕ್ಟ್ ಆಗುತ್ತೆ ಗ್ರಹಣದ ಟೈಮಲ್ಲಿ. ಚಿಕನ್ನು, ಮಟನ್ನು ಅದಕ್ಕೆ ಹಿರಿಯರು ಹೇಳಿರೋದು ಇದನ್ನೆಲ್ಲ ಅವತ್ತು ಆ ಟೈಮಲ್ಲಿ. ಹಾಗೆ ನೀವು ಮಲಗುವ ಕೋಣೆ ಏನಾದರೂ ಕಿಟಕಿ ಇತ್ತು ಅಂದರೆ ಕಿಟಕಿನ ಚೆನ್ನಾಗಿ ಕ್ಲೋಸ್ ಮಾಡಿ. ಹಾಗೆ ಡೋರ್ ಹತ್ರ ಸ್ವಲ್ಪ ಗರಿಕೆ ಹುಲ್ಲನ್ನು ಇಟ್ಟು ಮಲ್ಕೊಳ್ಳಿ. ಡೋರು ಮತ್ತು ಕಿಟಕಿನ ಓಪನ್ ಮಾಡಿ ಇಟ್ಕೋಬೇಡಿ. ನೈಟ್ ಹೊತ್ತು ಚೆನ್ನಾಗಿ ಕಿಟಕಿನ ಮುಚ್ಚಿಬಿಟ್ಟು ಮಲ್ಕೊಳ್ಳಿ. ಅದ್ರ ಹತ್ರ ಸ್ವಲ್ಪ ಗರಿಕೆ ಹುಲ್ಲು ಇಟ್ಟರು ಕೂಡ ಒಳ್ಳೆಯದೇ. ಯಾವುದೇ ಥರ ಸೂರ್ಯನ UV ರೇಸ್ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ. ಸೊ ಹಾಗಾಗಿ ನೀವು ಕಿಟಕಿಯನ್ನು ಚೆನ್ನಾಗಿ ಕ್ಲೋಸ್ ಮಾಡಿಟ್ಟಿರಬೇಕು. ಸೊ ಹಾಗೆ ಏನು ಅಂತಂದರೆ, ಹೊರಗಡೆ ಸಿಗುವಂಥ ಆಹಾರಗಳನ್ನು ಆ ಟೈಮಲ್ಲಿ ತಿನ್ನಲಿಕ್ಕೆ ಹೋಗ್ಬಿಡಿ. ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಯಾಕಂದರೆ ಜೀರ್ಣಕ್ರಿಯೆ ಸಮಸ್ಯೆ ಹೇಳಿದ್ನಲ್ಲ, ಜಂಕ್ ಫುಡ್ಸ್ ತಿಂದರೆ ಆ ಥರ ಜೀರ್ಣಕ್ರಿಯೆ ಸಮಸ್ಯೆ ಬರ್ಬೋದು. ಇನ್ನು ಸ್ವಲ್ಪ ಜನ ನನ್ನ ಕೇಳ್ತಾ ಇದ್ರು ಏನು ಅಂತಂದರೆ, ನಮ್ಮ ಮನೆಯಲ್ಲಿ ನನ್ನ ಅಳಗಾಡೋಕ್ಕೆ ಬಿಡೋದಿಲ್ಲ, ಗ್ರಹಣ ಟೈಮಲ್ಲಿ ಸ್ಟ್ರೇಟಾಗಿ ನಾವು ಕೂತ್ಕೋಬೇಕು ಅಂತ ಹೇಳ್ತಾರೆ. ಆ ಥರ ಏನಿಲ್ಲ, ನೀವು ಮಲ್ಕೋಬೋದು. ಯಾಕಂದರೆ ಇದು ನಮ್ಮ ಇಂಡಿಯಾದಕ್ಕೆ ಇಲ್ಲ. ಸೊ ಹಾಗಾಗಿ ನೀವು ಆರಾಮಾಗಿ ನಿದ್ದೆನೂ ಕೂಡ ಮಾಡ್ಬೋದು. ಈ ಟೈಮಲ್ಲಿ ನಿಮ್ಮ ಮನೇಲಿ ಏನಾದರೂ ಎಚ್ಚರ ಇದ್ದು ಕುತ್ಕೊಳ್ಳೋಕೆ ಹೇಳಿದರೆ ನೀವು ಆ ಟೈಮಲ್ಲಿ ಭಗವದ್ಗೀತೆನ ಅಥವಾ ದೇವರ ಹಾಡುಗಳನ್ನು ಕೇಳೋದಾಗಲಿ, ವಿಷ್ಣು ಸಹಸ್ರನಾಮ ಹೇಳೋದಾಗಲಿ ಇದು ನಿಮ್ಮ ಮಗುವಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಟೈಮಲ್ಲಿ ಮಗುವಿನ ಗ್ರಹಿಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೂ ಕೂಡ ಯಾವುದೇ ಸ್ಟ್ರೆಸ್ಸು, ಟೆನ್ಷನ್ನು ಇರೋದಿಲ್ಲ. ಈ ಥರ ನೀವು ದೇವರ ಹಾಡುಗಳನ್ನು ಕೇಳೋದ್ರಿಂದ ಮನಸ್ಸು ಕೂಡ ಕಾಮ್
ಜಾಸ್ತಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕಟ್ ಮಾಡೋದು, ಶಾರ್ಪ್ ಆಬ್ಜೆಕ್ಟ್ನ ನೀವು ಅದರಿಂದ ಕೆಲಸ ಮಾಡೋದಾಗಲಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಆರಾಮಾಗಿ ರೆಸ್ಟ್ ಮಾಡಿ. ಯಾಕಂದರೆ ನೀವು ಮತ್ತು ನಿಮ್ಮ ಮಗು ತುಂಬ ಚೆನ್ನಾಗಿರಬೇಕು. ಸೊ ಅದಕ್ಕೆ ನೀವು ಆರಾಮಾಗಿ ರೆಸ್ಟ್ ಮಾಡೋದನ್ನು ಮಾಡಿ. ಯಾಕಂದರೆ ನೈಟ್ ಇರೋದ್ರಿಂದ ಆರಾಮಾಗಿ ನಿದ್ದೆ ಮಾಡಿ. ಯಾವುದೇ ಥರ ತೊಂದರೆ ಇಲ್ಲ. ನೀವೇನು ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ. ಇದೇ ರೀತಿ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂತಂದರೆ 1 ರಿಂದ 40 ವಾರದವರೆಗೂ ಬೇಬಿ ಯಾವ ಥರ ಹಂತವಾಗಿ ಬೆಳವಣಿಗೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಹೋಗಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.